ಮಾತನ್ನ ನಂಬಿಲ್ಲ ಅಂದರೆ ಪರವಾಗಿಲ್ಲ ಮಮ್ಮಿ, ಆದರೆ ನಾನು ಎಲ್ಲಿಗೂ ಬರಲ್ಲ. ಬಾರಿಸ್ಬಿಡ್ತೀನಿ ಹಠ ಮಾಡಿದ್ರೆ. ಇವತ್ತು ನಿನ್ನ ಬರ್ತ್ಡೇ ಕಣೆ, ಸುಮ್ಮನೆ ಹಠ ಮಾಡದೆ ನನ್ನ ಜೊತೆ ಬರತ್ ಕಲಿ. ನೀವು ಯಾರು ನನ್ನನ್ನು ಅರ್ಥನೇ ಮಾಡ್ಕೊಳ್ಳಲ್ಲ. ಹೊರಗಡೆ ಹೋದರೆ ಚಿರು ಹೊಡಿತಾನೆ, ಒಳಗಡೆ ಬಂದರೆ ನೀವು ಬೈತೀರಾ. ನನಗೆ ಯಾವ ಬರ್ತಡೇನೂ ಬೇಡ, ಏನು ಬೇಡ, ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ಚೈತು, ಇವತ್ತು ನಿನ್ನ ಬರ್ತ್ಡೇನ ಗ್ರ್ಯಾಂಡಾಗಿ ಆಚರಿಸ್ಬೇಕು ಅನ್ಕೊಂಡಿದ್ದಾರೆ. ನೀನೀಗ ಬರ್ತಿಲ್ಲ ಅಂತ ಹೇಳಿದ್ರೆ ಎಲ್ರಿಗೂ ಬೇಜಾರಾಗುತ್ತೆ. ಎಲ್ರಿಗಿಂತ ಹೆಚ್ಚಾಗಿ ನನಗೆ ಬೇಜಾರಾಗುತ್ತೆ ಗೊತ್ತಾ. ನೀನು ಅಳ್ಬೇಡ, ನಾನು ಬರ್ತೀನಿ. ಚೈತು, ಏನದು ಮೂಗು ಕೆಂಪಾಗಿದೆ? ಏನೂ ಇಲ್ಲ ಮಮ್ಮಿ. ಹಾಯ್ ಅಶೋಕ್, ಆಫ್ಟರ್ ಎ ಲಾಂಗ್ ಟೈಮ್ ನಿಮ್ಮನ್ನ ನೋಡಿ ನಂಗೆ ತುಂಬಾ ಖುಷಿ ಆಗ್ತಿದೆ. ಹೌ ಆರ್ ಯು? ಐ ಆಮ್ ಫೈನ್. ನೀನು ಹೇಗಿದೆಯಾ? ನೋಡಿ ಹೇಗಿದ್ದೀನಿ. ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೆ. ಯಾವಾಗ ನಿಮ್ಮನ್ನ ನೋಡ್ತೀನೋ ಅಂತ ಕಾಯ್ತಾ ಇದ್ದೆ. ಐ ಆಮ್ ಸೋ ಹ್ಯಾಪಿ ಟುಡೇ. ಓ, ಐ ಆಮ್ ರಿಯಲಿ ಸಾರಿ. ಎಲ್ಲೇ ನಿಲ್ಸಿ ಮಾತಾಡ್ತಿದ್ದೀನಿ. ಬನ್ನಿ ಒಳಗೆ ಬನ್ನಿ. ರಾಜು ಅವರೇ, ಎಲ್ಲಿದ್ದೀರಾ? ಹೌದಾ, ನಾವು ಶಾಪಿಂಗ್ ಹೋಗ್ಬೇಕಿತ್ತಲ್ಲ. ಸರಿ. ರಾಗಿಣಿ, ಒಂದು ನಿಮಿಷ ಬಂದೆ. ಪದೇ ಪದೇ ಯಾಕೆ ಫೋನ್ ಮಾಡ್ತಿದ್ಯಾ ಆರ್ತಿ? ಅದು ಡ್ರೈವರ್ ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದಾರಂತೆ. ಈಗಲಾದರೂ ನೀವೇ ಬರ್ಬೋದಾ? ಡ್ರೈವರ್ ಬಂದಿಲ್ಲ ಅಂದ್ರೆ ಮನೇಲಿ ಬೇರೆ ಯಾರಾದರೂ ಇರ್ತಾರಲ್ವಾ, ಅವ್ರನ್ನ ಕರ್ಕೊಂಡು ಹೋಗು. ಬರ್ತ್ಡೇ ಅರೇಂಜ್ಮೆಂಟ್ಸ್ ಅಂತ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ನಾನು ಮನೇಲಿಲ್ಲ ಅಂತ ಗೊತ್ತಿದ್ದು ನೀನು ಪದೇ ಪದೇ ನನ್ನ ಫೋನ್ ಮಾಡಿ ಕರಿತಿದ್ಯಾ ಅಂತಂದ್ರೆ ನಿನಗೆ ಚೈತ್ರನ್ನ ಶಾಪಿಂಗ್ ಕರ್ಕೊಂಡು ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ತಪ್ಪಿಸ್ಕೊಳ್ಳೋದಕ್ಕೆ ನೆಪ ಹುಡುಕ್ತಿದ್ಯಾ ಅಲ್ವಾ? ನಿನ್ಗಿಷ್ಟ ಇಲ್ಲ ಅಂದ್ರೆ ಬಿಟ್ಬಿಡು. ಸುಮ್ಮನೆ ನಮ್ಮೆಲ್ಲರೂ ಒತ್ತಾಯಕ್ಕೆ ನೀ ಅವಳ ಮೇಲೆ ಏನು ಪ್ರೀತಿ ತೋರಿಸೋದು ಬೇಕಾಗಿಲ್ಲ. ನನ್ನ ಮಗಳು ಬರ್ತಡೇ ಹೇಗೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಶೋಕ್, ಪ್ಲೀಸ್, ಈ ರೀತಿ ಚುಚ್ಚಿ ಚುಚ್ಚಿ ಮಾತಾಡಿ ನನ್ಗೆ ಹರ್ಟ್ ಮಾಡಬೇಡಿ. ನಾನು ಏನು ಮಾತಾಡಿದ್ರು ತಪ್ಪು ಅನ್ನೋ ಹಾಗೆ ಮಾತಾಡಿದ್ರೆ ನಾನು ಏನು ಮಾಡಲಿ ಹೇಳಿ? ನೀನು ಮಾತಾಡೋ ರೀತಿ ಆಗಿದೆ ಆರ್ತಿ. ಇಷ್ಟ ಇದ್ರೆ ಯಾವ ಕಾರಣನೂ ಹೇಳಬಾರ್ದು. ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಮುಖಕ್ಕೆ ಕೊಡ್ದಂಗೆ ಹೇಳ್ಬಿಡ್ಬೇಕು. ಮಕ್ಕಳನ್ನ ದೂರ ಮಾಡ್ಕೊಂಡ್ರೆ ಅನುಭವಿಸೋದು ನೀನು. ನಿನ್ ಬಿಹೇವಿಯರ್ಗಳು ಇವತ್ತು ನನಗೆ, ನಾಳೆ ಮನೆಯವ್ರಿಗೆಲ್ಲ ಇರಿಟೇಟ್ ಮಾಡ್ತಾ ಹೋಗುತ್ತೆ. ಇನ್ನೊಂದು ಸ್ವಲ್ಪ ದಿನ ನೀನ್ ಚೈತ್ರನ್ ದೂರ ಮಾಡೋದಲ್ಲ, ಚೈತ್ರನೇ ನಿನ್ನನ್ನು ದೂರ ಮಾಡ್ತಾಳೆ. ನನ್ಗೆ ಹರ್ಟ್ ಮಾಡಬೇಕು ಅಂತಾನೆ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಎಲ್ಲದಕ್ಕೂ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ಚೈತು, ಒಳಗೆ ಹೋಗಿ ಕಾರ್ಕಿ ತಗೊಂಬ. ಕೂತ್ಕೊ ನಡಿ. ಯಾಕೆ ಹಾಗೆ ನೋಡ್ತಿದ್ಯಾ? ಕೂತ್ಕೋ ಅಂತ ಹೇಳ್ದೆ. ಮಮ್ಮಿ, ನೀವು ಕಾರು ನಾನೇ ಡ್ರೈವ್ ಮಾಡ್ತೀನಿ. ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಕೂತ್ಕೊ ನಡಿ.
ಅಶೋಕ್, ಇಲ್ಲೇ ಯಾಕೆ ನಿಂತ್ಕೊಂಡಿದ್ದೀರಾ? ಬನ್ನಿ ಒಳಗಡೆ. ಹಾಂ. ಅಶೋಕ್, ಬನ್ನಿ ಕೂತ್ಕೊಳ್ಳಿ. ಏನ್ ತರಲಿ ಕುಡಿಯೋದಕ್ಕೆ? ಏನು ಬೇಡಮ್ಮ. ನೀವೇನಾದ್ರೂ ಕುಡಿಲೇಬೇಕು. ಅಮ್ಮ, ಒಂದು ನಿಮಿಷ ಇರು, ನಾನೇ ಏನಾದ್ರೂ ಮಾಡ್ಕೊಂಡು ಬರ್ತೀನಿ. ಅಶೋಕ್, ಏನು ಕುಡಿತೀರಾ? ಕಾಫಿ, ಟೀ, ಜ್ಯೂಸ್, ಹಾರ್ಲಿಕ್ಸ್ ಏನು ಕುಡಿತೀರಾ? ಎನಿಥಿಂಗ್. ಓ, ತುಂಬಾ ಬಿಸಿಲಿದೆ, ಜ್ಯೂಸ್ನೇ ಮಾಡ್ಕೊಂಡು ಬರ್ತೀನಿ. ನಿಮ್ಮ ಫೇವ್ರೆಟ್ ಗ್ರೇಪ್ ಜ್ಯೂಸೇ ಮಾಡ್ಕೊಂಡು ಬರ್ತೀನಿ ವಿತ್ ಐಸ್. ನನ್ನ ಮಗಳು ಇಷ್ಟು ಖುಷಿಯಾಗಿರೋ ದಿನ ನಾನು ಇವತ್ತೆಪ್ಪ ನೋಡ್ತಾ ಇರೋದು. ಆಕಾಶನೇ ತಲೆ ಮೇಲೆ ಬಿದ್ದಂಗಿರೋಳು, ಊಟ ತಿಂಡಿ ಕೂಡ ಸರಿಯಾಗಿ ಮಾಡ್ತಾ ಇರಲಿಲ್ಲ. ನನ್ನ ಮಗಳನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳಪ್ಪ. ಅವಳು ನಿನಗೆ ಎಷ್ಟೋ ಸಲ ಟಾರ್ಚರ್ ಮಾಡಿದ್ದಾಳೆ ನೋಡಿದ್ದೀನಿ. ಅವಳು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದನ್ನು ನೋಡಿದ್ದೀನಿ. ಅವಳ ಬಿಹೇವಿಯರಿಂದ ನಿನಗೆ ತುಂಬ ನೋವಾಗಿದೆ ಅಂತಲೂ ಗೊತ್ತು. ಸುಮಾರು ಸಲ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ. ಪ್ರೀತಿ ಇರೋ ಕಡೆ ಕೋಪ ಇರೋದು ಸಹಜ. ನಿಮ್ಮಿಬ್ಬರ ಸಂಬಂಧಕ್ಕೆ ಏನು ಅಂತ ಕರಿಬೇಕು ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನು ಒಬ್ಬ ಅಮ್ಮನಾಗಿ ನನ್ನ ಮಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ. ಹಾಗೆ ನಿನ್ನ ಬಗ್ಗೆನೂ ಯೋಚನೆ ಮಾಡಿದ್ದೀನಿ. ಆದರೆ ಅವಳು ಒಂಟಿ ಆಗೋಗ್ತಾಳಲ್ಲ ಅಂತ ನೆನೆಸ್ಕೊಂಡ್ರೆ ನನ್ನ ಮನ್ಸಿಗೆ ತುಂಬ ಬೇಜಾರಾಗ್ತಿದೆಪ್ಪ. ಅಮ್ಮ ಪ್ಲೀಸ್ ಅಳಬೇಡಿ. ಸಾರಿಪ್ಪ, ನಿನ್ನ ಮುಂದೆ ಇದನ್ನೆಲ್ಲ ಹೇಳ್ಕೊಂಡು ಕರುಣೆ ಗಿಟ್ಟಿಸ್ಕೊಳ್ತಿದ್ದೀನಿ ಅಂತ ದಯವಿಟ್ಟು ಅನ್ಕೋಬೇಡ. ಚಿಚ್ಚೆ, ಹಾಗೇನು ಅನ್ಕೊಳ್ಳೋದಿಲ್ಲ ನಾನು. ಒಂದು ನಿಮಿಷ ಬರ್ತೀನಪ್ಪ. ಇಷ್ಟು ದಿನ ಮನೇಲಿದ್ದ ನೆಗೆಟಿವ್ ಎನರ್ಜಿನ ಹೊರಗೆ ಹಾಕಬೇಕು ಅಂತ ಎಲ್ಲರೂ ಪ್ರಯತ್ನ ಪಟ್ಟರು. ಆದರೆ ನಾನು ಪಾಸಿಟಿವ್ ಎನರ್ಜಿನ ಹೊರಗೆ ಹಾಕಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಈ ಪ್ರಪಂಚದಲ್ಲಿ ಎಲ್ಲರೂ ಸ್ವಾರ್ಥಿಗಳೇ, ನಾನು ಸ್ವಾರ್ಥಿನೇ. ಅವ್ರವ್ರಿಗೆ ಬೇಕಾಗಿದ್ದನ್ನು ಪಡ್ಕೊಳ್ಳೋದಕ್ಕೆ ಎಲ್ಲರೂ ಹೋರಾಡ್ತಾರೆ, ಹಾಗೆ ನಾನು ಹೋರಾಡ್ತಾ ಇದ್ದೀನಿ ಅಷ್ಟೇ. ಈ ಪಾಸಿಟಿವ್ ಎನರ್ಜಿ ನನಗೆ ನೆಗೆಟಿವ್ ಎನರ್ಜಿ ಇದ್ದ ಹಾಗೆ, ನೆಗೆಟಿವ್ ಎನರ್ಜಿ ನನಗೆ ಪಾಸಿಟಿವ್ ಇದ್ದ ಹಾಗೆ. ಚಿರು ಇವತ್ತು ಮನೆಗೆ ಬಂದರೆ ನನಗೆ ಶಕ್ತಿ ಬಂದ ಹಾಗೆ. ಚಿರು ಅನ್ನೋ ನೆಗೆಟಿವ್ ಎನರ್ಜಿನ ಇಟ್ಕೊಂಡು ನಾನು ಪಾಸಿಟಿವ್ ಆಗಿ ಬದುಕಬೇಕು. ಚೈತ್ರನ್ನ ಶಾಪಿಂಗ್ ಕರ್ಕೊಂಡು ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ತಪ್ಪಿಸ್ಕೊಳ್ಳೋದಕ್ಕೆ ನೆಪ ಹುಡುಕ್ತಿದ್ಯಾ ಅಲ್ವಾ? ನಿನಗಿಷ್ಟ ಇಲ್ಲ ಅಂದ್ರೆ ಬಿಟ್ಬಿಡು. ಸುಮ್ಮನೆ ನಮ್ಮೆಲ್ಲರೂ ಒತ್ತಾಯಕ್ಕೆ ನೀ ಅವಳ ಮೇಲೆ ಏನು ಪ್ರೀತಿ ತೋರಿಸೋದು ಬೇಕಾಗಿಲ್ಲ. ನನ್ನ ಮಗಳು ಬರ್ತಡೆ ಹೇಗೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇನ್ನೊಂದು ಸ್ವಲ್ಪ ದಿನ ನೀನು ಚೈತ್ರನ ದೂರ ಮಾಡೋದಲ್ಲ, ಚೈತ್ರನೇ ನಿನ್ನನ್ನು ದೂರ ಮಾಡ್ತಾಳೆ. ಮಕ್ಕಳ ಮೇಲಿರೋಬ್ರಿಗೇನ ಕಾಳಜಿ ಇರೋದು? ಯಾವತ್ತೂ ಇಲ್ದೇ ಇರೋ ಮಕ್ಕಳ ಮೇಲಿನ ಪ್ರೀತಿ ಈಗ ಬಂದ್ಬಿಟ್ಟಿದೆ ಅವ್ರಿಗೆ. ಯಾವಾಗಲೂ ಆಫೀಸ್ ಕೆಲಸ ಅಂತ 3 ಹೊತ್ತು ಬ್ಯುಸಿ ಆಗಿರ್ತಾರೆ. ಆಗೆಲ್ಲ ಮಕ್ಕಳು ನೆನಪಾಗ್ಲಿಲ್ಲ ಇವ್ರಿಗೆ. ಅದೇನೋ ಹೇಳ್ತಾರಲ್ಲ, ಬರ್ತಾ ಬರ್ತಾ ರಾಯರ್ ಕುದ್ರೆ ಅದೇನೋ ಆಯ್ತು ಅಂತ, ಹಾಗಾಯ್ತು. ನಾನಂದ್ರೆ ಅಷ್ಟಕ್ಕಷ್ಟೇ ಆಗೋಗಿದೆ ಅವ್ರಿಗೆ.
ನಾನಂದರೆ ಇರಿಟೇಷನ್ನು, ನಾನಂದರೆ ಬೇಜವಾಬ್ದಾರಿ. ನನಗೂ ಆಸೆಗಳಿವೆ, ಕನಸುಗಳಿವೆ, ಭಾವನೆಗಳಿವೆ. ಅದು ಯಾವುದ್ರ ಬಗ್ಗೆನೂ ಇವ್ರಿಗೆ ಆಸಕ್ತಿನೇ ಇಲ್ಲ. ವಾವ್, ಎಷ್ಟು ಒಗ್ಗಟ್ಟಾಗಿದೆ ಈ ಗ್ರೇಪ್ಸ್ಗಳು. ಕಷ್ಟ, ಸುಖ, ಮಳೆ, ಗಾಳಿ, ಬೆಳಕು ಯಾವುದಕ್ಕೂ ಅಂಜದೆ ಹೀಗೆ ಒಗ್ಗಟ್ಟಾಗಿರೋದಕ್ಕೆ ಪ್ರೀತಿ ಅಂತ ಕರೀತಾರೆ. ಬಕ್ವಾಸ್. ಆದ್ರೆ ನಾನು ಮೋಹ ಅಂತೀನಿ, ಸ್ವಾರ್ಥ ಅಂತೀನಿ. ಹಣ್ಣು ಕೆಳಗೆ ಬಿದ್ರೆ ಇಡೀ ಗುಂಪು ಸಡಿಲಾಗತ್ತೆ. ಯಾಕಂದ್ರೆ ಸಮಾಜನ ಒಂಟಿಯಾಗಿ ಎದುರಿಸೋದಕ್ಕಾಗೋದಿಲ್ಲ ಅನ್ನೋ ಭಯದಿಂದ. ಇದನ್ನೇ ಸ್ವಾರ್ಥ ಅಂತ ಹೇಳ್ತಾರೆ. ನನ್ನೊಳಗಿರೋ ಬೆಂಕಿ ಜ್ವಾಲೆಗೆ 20 ವರ್ಷದ ಅಸ್ವಾರ್ಥನೇ ಕಾರಣ. ನನ್ನೊಳಗಿರೋ ಬೆಂಕಿ ಜ್ವಾಲೆ ಕರಗಿಸೋವರೆಗೂ ಈ ರಾಗಿಣಿಗೆ ನೆಮ್ಮದಿ ಅನ್ನೋದಿರೋದಿಲ್ಲ. ಅತ್ಯ ಅವನ ಮುಂದೆ ನೀನು ಏನಾದರೂ ಒಂದು ಮಾಡಲೇಬೇಕಲ್ಲ. ಅಲ್ಲ ಕಣೆ, ನೀನೇನು ಇಷ್ಟೊಂದು ಬದಲಾಗ್ಬಿಟ್ಟಿದ್ಯಾ? ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಹಾಗೆ ನಾನು ಯಾವಾಗ ಹೆಂಗಿರ್ತೀನಿ ಅಂತ ನನಗೆ ಗೊತ್ತಿಲ್ಲ. ಆದರೆ ನನ್ನ ಕಣ್ಣು ಮಾತ್ರ ನನ್ನ ಗುರಿ ಕಡೆನೇ ಇರುತ್ತೆ. ಅಶೋಕ್ ಕರಗಿ ನೀರಾಗಿ ಹೋಗಿದ್ದಾನೆ. ಇಷ್ಟು ದಿನ ನಿನ್ನ ಕಂಡ್ರೆ ಇರಿಟೇಟ್ ಆಗ್ತಿದ್ದವನು ಈಗ ಕಾಮದಿನ ಥರ ಗುಮ್ಮಂತ ಕೂತ್ಬಿಟ್ಟಿದ್ದಾನೆ. ಒಳ್ಳೆ ಕಾಲ ಅಂದ್ರೇನೆ ಹಾಗಮ್ಮ, ಒಬ್ರಿಂದ ಒಬ್ರಿಗೆ ಶಿಫ್ಟ್ ಆಗ್ತಾನೆ ಇರುತ್ತೆ. ಇವತ್ತು ಆ ಒಳ್ಳೆ ಕಾಲ ನನ್ನ ಕಡೆ ಬಂದಿದೆ. ಇನ್ನು ಮುಂದೆ ಈ ರಾಗಿಣಿ ಅಶೋಕ್ ಲೈಫ್ ನೀನು ದೀಪದ ಬಗ್ಗೆ ಕೇಳಿದಾಗಲೇ ಅಂದ್ಕೊಂಡೆ ನೀನೇನೋ ಪ್ಲ್ಯಾನ್ ಮಾಡಿದ್ದೀಯಾ ಅಂತ. ಏನೇ ಇದು ಹುಚ್ಚಾಟ? ಹಾಂ, ಮಧ್ಯರಾತ್ರಿಲಿ ದೀಪನ ಅಲ್ಲಿ ಇಲ್ಲಿ ಇಡೋದು, ಇಷ್ಟೊತ್ತಿನಲ್ಲಿ ದೀಪ ಇಟ್ಕೊಂಡು ಓಡಾಡೋದು. ದೀಪದ ವಿಷಯನೇ ಗೊತ್ತಿಲ್ಲ ಅಂದೆ, ಈಗೇನು ಹೇಳ್ತೀಯಾ? ತಗ್ಲಾಕೊಂಡ್ಬಿಟ್ಟ. ರಾಣಿ, ಏನಾದರೂ ಮಾತಾಡು, ಇಲ್ಲ ಅಂದರೆ ಎಲ್ಲನೂ ನಿನ್ನ ತಲೆಗೆ ಕಟ್ತಾರೆ. ರೀ, ಒಳ್ಳೆ ಎಕ್ಸ್ಪ್ರೆಸ್ ಥರ ಮಾತಾಡಬೇಡಿ. ಮೊದಲು ವಿಷಯ ಏನು ಅಂತ ತಿಳ್ಕೊಂಡು ಆಮೇಲೆ ಮಾತಾಡಿ. ನೀವು ಬೆಳಿಗ್ಗೆ ದೀಪದ ವಿಷಯ ಹೇಳಿದ್ರಲ್ಲ, ಆವಾಗಲೇ ನನಗೆ ಈ ವಿಷಯ ಗೊತ್ತಾಗಿದ್ದು. ನಾನೇನು ದೀಪ ಹಿಡ್ಕೊಂಡು ಓಡಾಡ್ತಿಲ್ಲ, ಅಲ್ಲಿ ಯಾರೋ ಇಟ್ಟಿದ್ರು, ಅದನ್ನು ಇಟ್ಕೊಂಡು ಬರ್ತಾ ಇದ್ದೆ ಅಷ್ಟೇ. ಎಲ್ಲಿಟ್ಟಿದ್ರು? ಇಲ್ಲೇ ಮೆಟ್ಲು ಮೇಲೆ ಇಟ್ಟಿದ್ರು. ನಿಜ ಹೇಳ್ತಿದ್ಯಾ? ಇದು ಯಾವುದೋ ದೀಪದ ವಿಷಯಕ್ಕೆ ನಾನು ಯಾಕೆ ಸುಳ್ಳು ಹೇಳಬೇಕು? ನಿನ್ನೆ ಮಧ್ಯರಾತ್ರಿಲಿ 2nd ಫ್ಲೋರ್ನಲ್ಲಿ ಇಟ್ಟಿದ್ರು, ಈಗ ಇಲ್ಲಿಟ್ಟಿದ್ದಾರೆ. ಯಾರ್ದು ಈ ಕೆಲಸ? ಯಾರೋ ಗೊತ್ತು. ಈ ಮನೆ ಒಂಥರ ಹುಚ್ಚರು ಸಂತೆ ಆಗಿದೆ. ಎಲ್ಲೆಲ್ಲೋ ದೀಪ ಹಚ್ಚಿಡೋದ್ರು ಅರ್ಥ ಏನೋ? ಅದು ಯಾವ ಘನಂದಾರಿ ಕೆಲಸಕ್ಕೆ ಈ ರೀತಿ ಮಾಡ್ತಿದಾರೋ ಗೊತ್ತಿಲ್ಲ. ಅದು ಸರಿ ರಾಣಿ, ನೀನು ನೋಡಿದಾಗ ದೀಪ ಹಚ್ಚಿದ್ದ? ಇಲ್ಲ. ಮತ್ತೆ ನಿನ್ನೆ 2nd ಫ್ಲೋರ್ನಲ್ಲಿ ದೀಪ ಹಚ್ಚಿಟ್ಟಿದ್ದು ಯಾರು? ರಾತ್ರಿ ದೀಪ ಉರಿತಾ ಇತ್ತಾ? ಯಾಕೆ ಮಮ್ಮಿ ತುಂಬಾ ಕೋಪ ಮಾಡ್ಕೊಂಡಿದ್ದೀರಾ? ಏನಾಯ್ತು? ಏನೂ ಇಲ್ಲ,
ಡ್ಯಾಡಿ ಬೈದ್ರಾ? ಇಲ್ವಲ್ಲ. ಡ್ಯಾಡಿ ನಿಮ್ಮ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅಲ್ವಾ? ಅವ್ರು ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೋತಾರೆ? ಅವ್ರಿಗೆ ನಾನಂದ್ರೆ ಪ್ರೀತಿ ಜಾಸ್ತಿ, ಅದಕ್ಕೆ ಹಾಗೆಲ್ಲ ಆಡ್ತಾರೆ. ಪ್ರೀತಿ ಇದ್ರೆ ಕೋಪ ಬರುತ್ತಾ? ಹೌದು, ಪ್ರೀತಿ ಇರೋ ಕಡೆ ಕೋಪ ಇರುತ್ತೆ. ಏನಾಯ್ತು ಮಮ್ಮಿ, ಯಾಕೆ ಗಾಡಿ ನಿಲ್ಸಿದ್ರಿ? ಚೈತ್ರ, ನಿನ್ಗೇನಾದ್ರೂ ಶಬ್ದ ಕೇಳಿಸ್ತಾ? ಇಲ್ಲ. ಶಬ್ದ ನನ್ನೊಬ್ಳಿಗೆ ಕೇಳಿಸ್ತಿದೆ ಅಂದರೆ ಚಿರು ಬಂದಿದ್ದಾನೆ. ಅವನು ಯಾಕೆ ಮನೆಗೆ ಬಂದಿಲ್ಲ ಅಂತ ನಾನು ಅವನ ಹತ್ರ ಕೇಳಬೇಕು. ಚೈತ್ರ ಮುಂದೆ ಹೇಗೆ ಕೇಳೋದು? ಅವಳು ಮುಂದೆ ಮಾತಾಡಿದ್ರೆ ಅವಳಿಗೆ ಅನುಮಾನ ಬರ್ಬೋದು, ಭಯ ಆಗ್ಬೋದು. ಏನು ಮಾಡಲಿ ಈಗ? ಮಮ್ಮಿ, ನಾನು ನಿನ್ನ ಜೊತೆ ಮಾತಾಡಲ್ಲ. ಮಮ್ಮಿ, ನಾನು ನಿನ್ನ ಜೊತೆ ಟೂ ಬಿಟ್ಟಿದ್ದೀನಿ. ಯು ಆರ್ ಅ ಚೀಟರ್. ಅದು ಡೋರ್ ಸರಿಯಾಗಿ ಬಿದ್ದಿಲ್ಲ, ನಾನು ಹೋಗಿ ಹಾಕ್ಕೊಂಡು ಬರ್ತೀನಿ. ನನ್ನ ಮನೆಯಿಂದ ಆಚೆ ಕಳಿಸಿ ಚೈತ್ರನ್ ಬರ್ಡೇ ಮಾಡ್ತಾ ಇದ್ದೀರಾ? ಚೈತ್ರನ್ ಬರ್ಡೇ ಆಗಲ್ಲ,